श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी अध्याय 6 ಆತ್ಮಸಂಯಮ ಯೋಗ. ಸಂಪುಟ 12. ಮಣೆ ಬಾಂಧಲಾಮಿ ಫುಡಾ ऐसिया भावनेचिया पडे खोडा की मोकळिया पायाचा चवडा ಗೋವಿ ಅಧಿಕೆ. ನಿಜವಾಗಿ ಕಟ್ಟಲ್ಪಟ್ಟಿರುವೆನು. ಆ ಗಿಳಿ ಹೊಂದಿರುವುದಂಥ ಬಲವಾದ ಕಲ್ಪನೆಯನ್ನು ಸ್ವತಂತ್ರವಾದ ಕಾಲುಗಳಿಂದ ಹಿಡಿಯುವುದು ಕೊಳವೆಯನ್ನು ಮತ್ತಷ್ಟು ಗಟ್ಟಿಯಾಗಿ. ಆ ಗಿಳಿಯು ನಿಜವಾಗಿಯೂ ನಾನು ಕಟ್ಟಲ್ಪಟ್ಟಿರುವೆನೆಂದು ಬಲವಾದ ಕಲ್ಪನೆ ಹೊಂದಿರುವುದು. ವಾಸ್ತವಿಕವಾಗಿ ಸ್ವತಂತ್ರವೇ ಆಗಿರುವ ತನ್ನ ಕಾಲುಗಳಿಂದ ಆ ಕೊಳವೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿಯುವುದು. ಐಸಾ ಕಾಜೆ ಬಿಣ ಆತುಡಲ ತೋ ಸಾಂಗಪ ಕಾಯ ಆಣಿಕೆ ಬಾಂಧಲ ಮಗ ನೋ ಸಂಡಿ ದರಿ ನೇಲ ತೋಡು ನಿಯಾರ್ಧ. ಹೀಗೆ ಅಕಾರಣ ಸಿಕ್ಕಿರುವುದನ್ನು ಯಾರಾದರೂ ಕಟ್ಟಿರುವರೇ ಅದನ್ನು ಆಗ ಅರ್ಧ ಕತ್ತರಿಸಿ ಒಯ್ದರೂ ಅದನ್ನು ಅದೇನೂ ಬಿಡುವುದಿಲ್ಲ. ಹೀಗೆ ಅಕಾರಣವಾಗಿ ಸಿಕ್ಕಿ ಹಾಕಿಕೊಂಡಿರುವ ಆ ಗಿಳಿಯನ್ನು ಯಾರಾದರೂ ಕಟ್ಟಿರುವರೇ ಆಗ ಅದನ್ನು ಅರ್ಧ ಕತ್ತರಿಸಿ ಒಯ್ದರೂ ಅದೇನೂ ಆ ಕೊಳವೆಯನ್ನು ಬಿಡುವುದಿಲ್ಲ. ಮಣವೂನಿ ಆಪಣಯ ಆಪಣಚಿ ರಿಪು ಜೇಣೆ ಬಾಢವಿಲಾಹ ಸಂಕಲ್ಪು ಏರ ಸ್ವಯಂ ಬುದ್ಧಿ ಮಣೆ ಬಾಪು ಜೋ ನಾಥಿಲೆ ನೇಘೆ. ಆದ್ದರಿಂದ ತನಗೆ ತಾನೇ ಶತ್ರುವಾಗಿರುವನು, ಇಂಥ ಸಂಕಲ್ಪ ಬೆಳೆಸಿಕೊಂಡವನು, ಆದರೆ ಮಿಥ್ಯಾ ದೇಹಾಭಿಮಾನ ಹೊಂದದವನು ಆತ್ಮಜ್ಞಾನಿ ಎಂದು ಶ್ರೀಕೃಷ್ಣನೆಂದನು. ಆದ್ದರಿಂದ ಇಂಥ ಸಂಕಲ್ಪ ಬೆಳೆಸಿಕೊಂಡವನು ತನಗೆ ತಾನೇ ಶತ್ರುವಾಗಿರುವನು, ಆದರೆ ಮಿಥ್ಯಾ ದೇಹಾಭಿಮಾನ ಹೊಂದದವನು ಆತ್ಮಜ್ಞಾನಿಯೇ ಆಗಿರುವನೆಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ತನ್ನ ಮನಸ್ಸನ್ನು ಜಯಿಸಿದವನಲ್ಲಿ, ಅತ್ಯಂತ ಶಾಂತನಾದವನಲ್ಲಿ ಆತ್ಮವು ಆತ್ಮಭಾವದಿಂದ ಇರುವುದು. ಅವನು ಅನುಭವದಿಂದ ಪರಮಾತ್ಮ ಸ್ವರೂಪವೇ ಆಗುವನು. ಶೀತ ಅಥವಾ ಉಷ್ಣ, ಸುಖ ಅಥವಾ ದುಃಖ, ಮಾನ ಅಥವಾ ಅಪಮಾನಗಳು ಪ್ರಾಪ್ತವಾದಾಗ ಅವನು ನಿಶ್ಚಲನಾಗಿಯೇ ಇರುವನು. ತಯಾ ಸ್ವಾಂತಃಕರಣ ಜಿತ ಸಕಲ ಕಾಮೋಪಶಾಂತ ಪರಮಾತ್ಮ ಪರೌತ ದುರೀನಾಹಿ. ಅಂತಃಕರಣ ಜಯಿಸಿದವನಿಗೆ, ಸರ್ವ ಕಾಮೋಪಶಮನನಾದವನಿಗೆ ಪರಮಾತ್ಮನು ಆಚೆಗೆ ದೂರವಿಲ್ಲ. ಅದರಂತೆ ಅಂತಃಕರಣ ಜಯಿಸಿದವನಿಗೆ ಹಾಗೂ ಸರ್ವ ಕಾಮೋಪಶಮನನಾದವನಿಗೆ, ಅರ್ಥಾತ್ ಎಲ್ಲ ವಿಕಾರಗಳು ದೂರವಾದವನಿಗೆ ಭಗವಂತನು ಆಚೆಗೆ ಎಲ್ಲಿಯೋ ದೂರವಿರುವುದಿಲ್ಲ. ಜೈಸಾ ಕಿಡಾಳಾತ ದೋಷು ಜಾಯೇ ತರಿ ಪಂಧರೆ ತೇಚಿ ಹೋಯೇ. ತೈಸೆ ಜೀವಾ ಬ್ರಹ್ಮತ್ವ ಆಹೆ ಸಂಕಲ್ಪಲೋಪಿ. ಅಶುದ್ಧ ಬಂಗಾರದ ದೋಷ ಹೋಗಲಾಗಿ ಅದೇ ಶುದ್ಧ ಬಂಗಾರ ಸಹಜವಾಗಿ
ಅದರಂತೆ ಸಂಕಲ್ಪ ದೂರವಾಗಲಾಗಿ ಜೀವವೇ ಬ್ರಹ್ಮ. ಅಶುದ್ಧ ಬಂಗಾರದ ದೋಷ ಹೋಗಲಾಗಿ ಸಹಜವಾಗಿ ಅದೇ ಶುದ್ಧ ಬಂಗಾರವಾಗುವುದು. ಅದರಂತೆ ಸಂಕಲ್ಪವು ದೂರವಾಗಲಾಗಿ ಜೀವವೇ ಬ್ರಹ್ಮವಾಗುವುದು. ಹಾ ಘಟಾಕಾರು ಜೈಸಾ ನಿಮಾಲಿಯ ತಯ ಅವಕಾಶ ನಲಗೆ ಮಿಳೋದಾಣೆ ಆಕಾಶ ಆನಾಠಾಯ. ಘಟಾಕಾರವಾದದ್ದು ಒಡೆಯಲು ಅದರಲ್ಲಿಯ ಅವಕಾಶವೆಂಬುದು ಬೃಹದಾಕಾಶದಲ್ಲಿ ಸೇರುವುದಕ್ಕಾಗಿ ಅದು ಎಲ್ಲಿಗೂ ಹೋಗಬೇಕಾಗಿಲ್ಲ. ಘಟಾಕಾರವಾದದ್ದು ಒಡೆಯಲು ಅದರಲ್ಲಿಯ ಆಕಾಶವು ಬೃಹದಾಕಾಶದಲ್ಲಿ ಸೇರುವುದಕ್ಕಾಗಿ ಎಲ್ಲಿಗೂ ಹೋಗಬೇಕಾಗಿಲ್ಲ. ತೈಸಾ ದೇಹಾಹಂಕಾರು ನಾಥಿಲ ಹಾ ಸಮೂಳ ಜಯಾತ ನಾಶಿಲ ತೋಚಿ ಪರಮಾತ್ಮ ಸಂಚಲ ಆಧೀಂಚಿಯಾಹೇ. ಅದರಂತೆ ಮಿಥ್ಯಾ ದೇಹಾಹಂಕಾರವು ನಾಶವಾದರೆ ಸಮೂಳವು ಅವನು ಸರ್ವವ್ಯಾಪಿ ಪರಮಾತ್ಮ ತತ್ವವು ಮೊದಲೇ ಇರುವನು. ಅದರಂತೆ ಮಿಥ್ಯಾದೇಹಾಹಂಕಾರವು ಸಮೂಲ ನಾಶವಾದರೆ ಅವನು ಮೊದಲೇ ಸರ್ವವ್ಯಾಪಿ ಪರಮಾತ್ಮ ತತ್ವನಾಗಿರುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.